ಕುರಿಯಾಗಿ ಇರ್ಬೇಕು, ಮನೆ ತುಂಬಾ ಮತ ಧರ್ಮ ಇರ್ಬೇಕು, ದೇಶದ ತುಂಬಾ ಭಕ್ತ ಕನಕ ದಾಸ ಹುಟ್ಟಬೇಕು ಊರಿಗೊಬ್ಬ ಸಂಗೊಳ್ಳಿ ರಾಯಣ್ಣ ಹುಟ್ಟಬೇಕು ಮನೆಗೊಬ್ಬ. ಜಯ ಜಯ ರಾಯಣ್ಣ. ಅಣ್ಣ ಅದಕ್ಕೆ ಸಹೋದರ ಈಗ ಬಗ್ಗೆ ಸಾಕರಿ ಅಟ್ಟಿಯಿಂದ ಹೌದಣ್ಣ. ಅಟ್ಟಿ ಕಸ ಹೊಡೆದು ಬಾಲ ಮರಿಯನ್ನು ತಾಯಿ ಮನೆಗೆ ಬಿಟ್ಟು ಅವುಗಳಿಗೆ ಸೊಪ್ಪು ಹಾಕಿ ಬರೋದ್ರೊಳಗೆ ಇವತ್ತಾಯ್ತು. ಸಾರಪ್ಪ ಮಗ ಒಳಗೆ ಹೋಗಿ ಕೈ ತೆಗೆದುಕೊಂಡು ಉಪ್ಪಿಟ್ಟು ಕಡಿತೇನೆ, ಉಪ್ಪಿಟ್ಟು ತಿಂದು ಚಾ ಕುಡಿಯುತ್ತೇನೆ. ಈ ಬೀರನ್ಗೆ ಚಾಯ ಏನಮ್ಮ, ನನ್ನ ಎಷ್ಟು ತಂದೆ ತಾಯಿ ಅಂತಿರುವ ನಿಮ್ಮ ಕೈ ಸುತ್ತಿನಿಂದ ಈ ಚರ್ಚೆಗೆ ತೆಗೆದುಕೊಂಡು ಈ ಬೀರ ಈಗಾಗಲೇ ನಿಮ್ಮ ತಂದೆ ಬಿಂದಿಗೆ ಹಾಲು ಕೋಮಣಿ ಜೋಳದ ನುಚ್ಚು ಅಣ್ಣ. ನಾನಂದ್ರೆ ನಿಮ್ಗೆ ತುಂಬಾ ಪ್ರೀತಿ ಅಲ್ವೇ? ಅದೆಲ್ಲ ತೋರಿಸಿದ ಇವತ್ತು ಈ ತರ ಕೇಳ್ತಿಲ್ಲ. ನೀನಂದ್ರೆ ನಾವು ಪಂಚ ಪ್ರಾಣಪ್ಪ, ಪಂಚ ಪ್ರಾಣ. ಅದನ್ನೆಲ್ಲ ಒಂದು ತಮ್ಮ ಧರ್ಮದ ನುಡಿಯನ್ನು ಕೇಳಿಸಿಕೊಂಡಿದ್ದೇನೆ ಅಣ್ಣ. ಯಾಕಣ್ಣ ಬದಲುತ್ತಿರ್ವಿ? ಈಗ ತಾನೇ ಹೇಳಿದೆಯಲ್ಲ ನಾನಂದ್ರೆ ನಿನ್ಗೆ ಪಂಚ ಪ್ರಾಣ ಅಂತ. ಅಣ್ಣ ತಗೊಳಪ್ಪ, 10 ಮರಿ ದೊಡ್ಡ ಸ್ವಲ್ಪದಂತೆ 1 ಲಕ್ಷ ರೂಪಾಯಿ ಇದೆ. ಈ ನಿನ್ನ ಸಾಧನೆಯನ್ನು ನಾನು ಎಷ್ಟು ಬಯಸಿದರೂ ಸಾಲದೆ. ಈ ನಿನ್ನ ಕುರಿಮರಿಗಳಿಂದಲೇ ಈ ನನ್ನ ಸಂಸಾರವು ನಡೆಯಲಿಕ್ಕಿದೆ. ನಾನು ಎಷ್ಟೇ ಮಾಡಿದ್ರು 2 ವರ್ಷ ಆಯ್ತು, ಮಳೆಯಿಲ್ಲ ಬೆಳೆಯಿಲ್ಲ. ಹಾಗಾಗಿ ಈ ನೇಗಿಲ ಯೋಗಿ ನೀವು ದುಡಿದು ತಂದು ತಿಂದು ತೇಗುವ ಬಗೆಯಾಗಿದ್ದನಪ್ಪ, ತಿಂದು ತೇಗುವ ಬಗೆ ಇವತ್ತಂತೂ ಮಳೆಯಿಲ್ಲ. ಇನ್ನ ನನ್ನ ಸಂಸಾರವನ್ನು ಹೇಗೆ ನಡೆಸಪ್ಪ? ಅಣ್ಣ ನಾನಿರುವಾಗ ನಿನ್ನ ಕಣ್ಣಲ್ಲಿದ್ದೀರಿ ಕಣ್ಣ. ನೀನು ನೇಗಿಲ ಯೋಗಿ ಅದು ಎಂದು ಹೋಗಿ ಅಲ್ಲ. ನೇಗಿಲ ಯೋಗಿ ಹುಟ್ಟಿ ಬಿತ್ತಿ ಬೆಳೆದಿದ್ದರೆ ಈ ಜಗತ್ತಿಗೆ ಉಳಗಲಲ್ಲ, ಉಳಗಲಲ್ಲ ಅಣ್ಣ. ಅದು ನಿನ್ನ ನಿತ್ಯ ಕಾರ್ಯಕ್ರಮ. ಎಂತ ವಿಚಾರ ತಂದಿದ್ದು ನಿನ್ನಲ್ಲಿ? ನಿನಗೆ ಕಾಯಕದ ಅರ್ಥವೂ ಗೊತ್ತೇ? ನಿನ್ನ ತಮ್ಮನಾಗಿ ಜನಿಸಿ ಬಂದವನಿಗೆ ಅಷ್ಟೊಂದು ತಿಳಿಯೋದಿಲ್ಲವೇನಣ್ಣ? ಅಣ್ಣ ಹೇಳಲಿ ಆ ಯೋಗಿ ಅರ್ಥವನ್ನು ಹಂಗೇನು ಅಂತ. ಅನಾಥರಿಗೆ ತಂದೆಯಾಗಿ, ಮೂಕರಿಗೆ ಮೇಜಿನವಾಗಿ, ಕೆಲವು ಸಂಗೀತ ಗಾಯನ ಮಾಡಿ ಕಲಿಸಿದ ಬದುಕಿನ ಪುಟ್ಟ ರಾಜರು ಯೋಗಿ. ಅನೇಕ ಶಿಕ್ಷಣ ಸಂಸ್ಥೆ ಕಟ್ಟಿದ್ದೀರಿ. ದಾಸೋಹಿಸಿದ ಸಿದ್ಧ ಕನ್ನತ್ರಿ ಬಿಡುಗಡೆ ಆರೋಗ್ಯ ಯೋಗಿ ವಿಚಾರ ಮಾಡುತ್ತಾ, ಸ್ವಾಮಿಕ ಪ್ರಯತ್ನ ಮಾಡುತ್ತಾ ಭಕ್ತರಿಗೆ ದೀಕ್ಷತೆ ತೋರಿ ಮಾಂಸಮಯ ಶರೀರವನ್ನು ಮಂತ್ರಮಯ ಶರೀರ ಮಾಡಿ ಆ ನನ್ನ ಗುರು ಶಬ್ದಾನಂದರು ಸಂಚಾರಿ ಹೋಗಿ ಹುಟ್ಟಿದ ದಿನದಲ್ಲಿ ಕಾಂಚನವನ್ನು ಕಾಲಲ್ಲಿ ಧರಿಸಿ ಆಶಯವನ್ನು ತ್ಯಜಿಸಿ ತಂದೆ